ಸೊ ಗೈಸ್, ನೀವು ಈಗಲೇ ತಿಳ್ಕೊಬೋದು ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಗುತ್ತಾ ಇಲ್ವಾ ಅಂತ. ಓಕೆನಾ. ಸೊ ನಾನು ನಿಮಗೆ ಕಂಪ್ಲೀಟ್ ಪ್ರಾಸೆಸ್ ಹೇಳ್ಕೊಡ್ತೀನಿ, ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಗುತ್ತಾ ಇಲ್ವಾ. ಆ್ಯಂಡ್ ಇದನ್ನು ನಾನು ಹೇಳಿಲ್ಲ, ಯೂಟ್ಯೂಬೇ ಬಂದುಬಿಟ್ಟು ಹೇಳಿರೋದು. ಓಕೆನಾ. ಏನೇನು ಮಾಡಬೇಕು ನಮ್ಮದು ಚಾನೆಲ್ ಮಾನಿಟೈಸೇಷನ್ ಆಗೋಕ್ಕೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ಗೆ ಅಂದ್ಕೊಳ್ಳಿ, ಈಗ ತುಂಬ ಜನ ಬಂದುಬಿಟ್ಟು 1 ವರ್ಷ 2 ವರ್ಷ ಕಷ್ಟಪಟ್ಟು ಬಂದುಬಿಟ್ಟು ವೀಡಿಯೋಸ್ ಎಲ್ಲ ಮಾಡಿ ಲಾಸ್ಟಿಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಿದ್ರೆ ಏನಾಗುತ್ತೆ, ಅವ್ರದ್ದು ಚಾನೆಲ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿಬಿಟ್ಟು ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ. ಬಟ್ ಈಗ ನಾನು ಏನು ಹೇಳ್ತೀನಿ, ಆ ಪ್ರಾಬ್ಲಮ್ ನಿಮಗೆ ಫಸ್ಟೇ ಗೊತ್ತಿದ್ದರೆ ನೀವು ಅದನ್ನು ಕಲೆಕ್ಷನ್ ಮಾಡಿಕೊಂಡು ಈಸಿಲಿ ನಿಮ್ಮ ಚಾನೆಲ್ನ ಮಾನಿಟೈಸೇಷನ್ ಮಾಡ್ಕೋಬೋದಾ. ಅದು ಗೊತ್ತೇ ಇಲ್ಲ ಅಂದರೆ ನೀವು ಕಷ್ಟಪಟ್ಟು ವೇಸ್ಟ್ ಅಲ್ವಾ. ಸೊ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ನಿಮ್ಮದು ಎಷ್ಟೇ ಚಾನೆಲ್ಸ್ ಇರಲಿ, ನೀವು ಈಸಿಲಿ ಚಾನೆಲ್ನ ಯಾವ ಥರ ಮಾನಿಟೈಸೇಷನ್ ಮಾಡ್ಕೋಬೋದು. ಆ್ಯಂಡ್ ಅದರದ್ದು ಮಾನಿಟೈಸೇಷನ್ದು ರೂಲ್ಸ್ ಏನಿದೆ, ಯೂಟ್ಯೂಬ್ ಏನು ಹೇಳಿದೆ ಅಂತ ಎಲ್ಲನೂ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಓಕೆನಾ. ಆವಾಗ ಹೋಗಿ ಅಳೋದಕ್ಕಿಂತ ಮುಂಚೆ ಇವಾಗಲೇ ಬಂದುಬಿಟ್ಟು ನಾಲೆಜ್ ತೊಗೊಳ್ಳಿ. ಮಾನಿಟೈಸೇಷನ್ಗೆ ನಾವೇನೆಲ್ಲ ಮಾಡಬೇಕು, ಯೂಟ್ಯೂಬ್ ಏನೆಲ್ಲ ಬಂದುಬಿಟ್ಟು ಚೆಕ್ ಮಾಡುತ್ತೆ ಅಂತ ಅದೊಂದು ನಾಲೆಜ್ ಇಟ್ಕೊಳ್ಳಿ. ಓಕೆನಾ ಗೈಸ್. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ಬಂದುಬಿಟ್ಟು ನಾನು ನಿಮಗೆ ಹೇಳ್ತೀನಿ, ಯೂಟ್ಯೂಬ್ ಬಂದುಬಿಟ್ಟು ಏನೆಲ್ಲ ನಮಗೆ ಚೆಕ್ ಮಾಡುತ್ತೆ. ನಮ್ಮ ಚಾನೆಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಬೇಕಂದ್ರೆ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಲ್ವ ಆವಾಗ. ಸೊ ಸಿಂಪಲಿ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ತೀನಿ. ಫಸ್ಟ್ ಬಂದುಬಿಟ್ಟು ಯೂಟ್ಯೂಬ್ ಚೆಕ್ ಮಾಡೋದು ಏನಂದರೆ, ಈಗ ನಮ್ಮದು ಇದು ಚಾನೆಲ್ ಇದೆ, ನಮ್ಮ ವೀಡಿಯೋಸ್ ಇದೆ. ಸೊ ಫಸ್ಟು ಯೂಟ್ಯೂಬ್ ಬಂದುಬಿಟ್ಟು ಚೆಕ್ ಮಾಡೋದು ಏನಂದರೆ ಮೇನ್ ಥೀಮ್ ನಮ್ಮದು. ಓಕೆನಾ. ಮೇನ್ ಥೀಮ್ ಏನಿದೆ ಅದನ್ನು ನಮ್ಮದು ಯೂಟ್ಯೂಬ್ ಚೆಕ್ ಮಾಡುತ್ತೆ. ಮೇನ್ ಥೀಮ್ ಅಂದರೆ ಏನು? ಮೇನ್ ಥೀಮ್ ಅಂದರೆ ಈಗ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ನೀವು ಯಾವ ಕ್ಯಾಟಗಿರಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ನೀವು ಒಂದು ಚಪಾತಿ ವಿಡಿಯೋ ಯಾವ ಥರ ಮಾಡೋದು ಅಂತ ವೀಡಿಯೋ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಓಕೆನಾ. ಚಪಾತಿ ಯಾವ ಥರ ಮಾಡೋದಂತ ವೀಡಿಯೋ ಮಾಡ್ತೀರಾ. ಅದ್ರ ಕೆಳಗಡೆ ನೀವು ಮಾಡ್ತೀರಾ ಯಾವ ಥರ ಯೂಟ್ಯೂಬ್ ರಿಲೇಟೆಡ್ ಟಿಪ್ಸ್ ಏನಾದರೂ ಕೊಡ್ತೀರಾ. ಓಕೆನಾ. ಇದು ಏನಾಯಿತು, ನಿಮ್ಮದು ಮೇನ್ ಥೀಮ್ ಆಗಿಲ್ಲ. ಓಕೆನಾ. ಲೈಕ್ ಮಿಕ್ಸ್ ಕಂಟೆಂಟ್ ಆಯಿತು. ಸೊ ಯೂಟ್ಯೂಬಿಗೆ ಆಗ ಗೊತ್ತಾಗಲ್ಲ ಸರಿಯಾಗಿ ನಿಮ್ಮದು ಮೇನ್ ಥೀಮ್ ಯಾವುದು, ನೀವು ಆ್ಯಕ್ಚುಲಾಗಿ ವರ್ಕ್ ಮಾಡೋದು ಯಾವ ವಿಡಿಯೋದಲ್ಲಿ ವರ್ಕ್ ಮಾಡ್ತಿದ್ದೀರಾ, ಯಾವ ಕ್ಯಾಟಗಿರಿಯಲ್ಲಿ ವರ್ಕ್ ಮಾಡ್ತೀರಾ ಅಂತ. ಓಕೆನಾ. ಫಾರ್ ಎಕ್ಸಾಂಪಲ್ಗೆ ಈಗ ತಗೊಳ್ಳಿ, ನೀವು ಯೂಟ್ಯೂಬ್ ರಿಲೇಟೆಡ್ ಟಿಪ್ಸ್ ಕೊಡ್ತಾ ಇದ್ದೀರಾ, ಎಲ್ಲ ವಿಡಿಯೋದಲ್ಲಿ ಯೂಟ್ಯೂಬ್ ರಿಲೇಟೆಡೇ ವಿಡಿಯೋ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಆಗೇನಾಗುತ್ತೆ, ಯೂಟ್ಯೂಬಿಗೆ ಗೊತ್ತಾಗುತ್ತೆ ನಿಮ್ಮದು ಮೇನ್ ಥೀಮ್ ಯಾವುದು, ನಿಮ್ಮದು ಮೇನ್ ಕ್ಯಾಟಗಿರಿ ಏನು, ಮೇನ್ ಪರ್ಪಸ್ ಏನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರೋದು. ಓಕೆನಾ. ಯಾವ ಇದರಲ್ಲಿ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ. ಸೊ ಫಸ್ಟು ಬಂದುಬಿಟ್ಟು ಇದೇ ಯೂಟ್ಯೂಬ್ ಚೆಕ್ ಮಾಡೋದು. ಸೊ ಮೇಕ್ ಶೋರ್ ನೀವು ಆದಷ್ಟು ಮಿಕ್ಸಪ್ ವಿಡಿಯೋ ಮಾಡಬೇಡಿ. ಓಕೆನಾ. ಒಂದೇ ಕ್ಯಾಟಗರಿಯಲ್ಲಿ ವರ್ಕ್ ಮಾಡೋಕ್ಕೆ ಟ್ರೈ ಮಾಡಿ. ಆಗ ಯೂಟ್ಯೂಬಿಗೆ ಬೇಗ ಬಂದುಬಿಟ್ಟು ಕಂಡುಹಿಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮೇನ್ ಥೀಮ್ ನಿಮ್ಮದು ಯಾವುದು ಅಂತ. ಓಕೆನಾ. ಸೊ ಮೇನ್ ಥೀಮ್ ಅಂತ ಇದನ್ನೇ ನಾವು ಹೇಳೋದು. ಸೊ ಮೇನ್ ಥೀಮ್ ಬಂದುಬಿಟ್ಟು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಲ್ವ, ಆವಾಗ ಮೇಯ್ನಾಗಿ ಯೂಟ್ಯೂಬ್ ಇದು ಬಂದುಬಿಟ್ಟು ಚೆಕ್ ಮಾಡುತ್ತೆ. ಓಕೆನಾ. ಅದಾದಮೇಲೆ ಯೂಟ್ಯೂಬು ನಮ್ಮ ಚಾನಲಲ್ಲಿ ಇನ್ನೇನು ಚೆಕ್ ಮಾಡುತ್ತೆ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ. ಅದಾದಮೇಲೆ ಬಂದುಬಿಟ್ಟು ಮೇಯ್ನಾಗಿ ಯೂಟ್ಯೂಬ್ ಏನು ಚೆಕ್ ಮಾಡುತ್ತೆ ಅಂದರೆ ಪಾಪ್ಯುಲರ್ ವಿಡಿಯೋ. ಓಕೆನಾ. ಪಾಪ್ಯುಲರ್ ವಿಡಿಯೋ ಅಂದರೆ ಏನು? ಸಿಂಪಲಿ ನಾವು ಪಾಪ್ಯುಲರ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಯಾವ ವಿಡಿಯೋ ಜಾಸ್ತಿ ವ್ಯೂಸ್ ಹೋಗಿದೆ. ಓಕೆನಾ. ಸೊ ಯಾವ ವಿಡಿಯೋ ಜಾಸ್ತಿ ವ್ಯೂಸ್ ಹೋಗಿದೆ, ಏನಕ್ಕೆ ಇದರಲ್ಲಿ ಇಷ್ಟು ವ್ಯೂಸ್ ಬಂದಿದೆ ಅಂತ ಬಂದುಬಿಟ್ಟು ಚೆಕ್ ಮಾಡುತ್ತೆ. ಸೊ ಇದು ಬಂದುಬಿಟ್ಟು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಬಂದುಬಿಟ್ಟು ಇದರಲ್ಲಿ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಮೋಸ್ಟ್ ಪಾಪ್ಯುಲರ್ ವಿಡಿಯೋದಲ್ಲಿ ನೀವೇನಾದರೂ ಮಿಸ್ಟೇಕ್ ಮಾಡಿದ್ದೀರಾ, ಬೇರೆ ಏನಾದರೂ ಉಲ್ಟಾ ಪುಲ್ಟಾ ಏನಾದರೂ ಮಾಡಿದ್ದೀರಾ, ಇಲ್ಲ ಬೇರೆಯವ್ರ ಕ್ಲಿಪ್ ಏನಾದರೂ ಯೂಸ್ ಮಾಡಿದ್ದೀರಾ, ಇಲ್ಲ ಏನಾದರೂ ಬಂದುಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಬಂದುಬಿಟ್ಟು ಇದು ವಿಡಿಯೋ ಬಂದುಬಿಟ್ಟು ಎಲ್ಲನೂ ಚೆಕ್ ಮಾಡುತ್ತೆ. ಮೋಸ್ಟ್ ಪಾಪ್ಯುಲರ್ ವಿಡಿಯೋದಲ್ಲಿ ಬೇರೆಯವ್ರ ಕ್ಲಿಪ್ ಯೂಸ್ ಮಾಡಿದಾರಾ, ಏನಾದರೂ ಚೆನ್ನಾಗಿದೆಯಾ, ಇಲ್ಲ ಬೇರೆ ಏನಾದರೂ ತಪ್ಪು ಮಾಡಿದಾರಾ ಅಂತ ಬಂದುಬಿಟ್ಟು ಈ ವಿಡಿಯೋದಲ್ಲಿ ಚೆಕ್ ಮಾಡುತ್ತೆ. ನೀವು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ 500 ವೀಡಿಯೋಸು, ಇಲ್ಲ ಅಂದರೆ ಲೈಕ್ 100 ಇಲ್ಲ ಫಾರ್ ಎಕ್ಸಾಂಪಲ್ಗೆ 50 ವೀಡಿಯೋಸೇ ಹಾಕಿದ್ದೀರಾ ಅಂದ್ಕೊಳ್ಳಿ. ಬಟ್ ನಿಮ್ಮದು ಅಷ್ಟು ವೀಡಿಯೋನೂ ಬಂದುಬಿಟ್ಟು ಯೂಟ್ಯೂಬ್ ಚೆಕ್ ಮಾಡಲ್ಲ. ಚೆಕ್ ಮಾಡೋದು ಯಾವುದು ಯೂಟ್ಯೂಬು, ಮೋಸ್ಟ್ ಪಾಪ್ಯುಲರ್ ವಿಡಿಯೋ, ಜಾಸ್ತಿ ವಿಡಿಯೋದಲ್ಲಿ ವ್ಯೂಸ್ ಬಂದಿರುತ್ತಲ್ಲ
ಆ ವಿಡಿಯೋನ ಬಂದುಬಿಟ್ಟು ಚೆಕ್ ಮಾಡುತ್ತೆ. ಸೊ ಮೇಕ್ ಶೂರ್ ಆ ವಿಡಿಯೋನ ಬಂದುಬಿಟ್ಟು ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡ್ತಿರಲ್ವ, ಅದಕ್ಕಿಂತ ಮುಂಚೆ ಬಂದುಬಿಟ್ಟು ನೀವು ಒಂದು ಸಲ ಚೆಕ್ ಮಾಡಿ ಏನೇನಿದೆ ಏನೇನಿಲ್ಲ, ನೀವು ಥಂಬ್ನೇಲು ಟೈಟಲ್ಲು ಅದೆಲ್ಲ ಕರೆಕ್ಟಾಗಿ ಹಾಕಿದ್ದೀರಾ, ಇಲ್ಲಾಂದರೆ ನೀವು ವೀಡಿಯೋದಲ್ಲಿ ಬೇರೆಯವ್ರ ಕ್ಲಿಪ್ ಯೂಸ್ ಮಾಡಿದ್ದೀರಾ, ಬೇರೆ ಏನಾದರೂ ಮಾಡಿದ್ದೀರಾ ಅಂತ, ಇಲ್ಲ ಏನಾದರೂ ಒಂದು ಮಿಸ್ಲೀಡ್ ಏನಾದರೂ ಮಾಡಿದ್ದೀರಾ, ಅದನ್ನೆಲ್ಲ ಚೆಕ್ಔಟ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿ. ಇಲ್ಲಾಂದರೆ ನಿಮಗೆ ಮಾನಿಟೈಸೇಷನ್ನಲ್ಲಿ ಪ್ರಾಬ್ಲಮ್ ಆಗ್ಬೋದು. ಓಕೆನಾ ಗೈಸ್, ಇದಾಯಿತು. ಮೋಸ್ಟ್ ವ್ಯೂಡ್ ವಿಡಿಯೋ ಬಂದುಬಿಟ್ಟು ಚೆಕ್ ಮಾಡುತ್ತೆ, ಮೋಸ್ಟ್ ಪಾಪ್ಯುಲರ್ ವಿಡಿಯೋ ಏನಿದೆ ಅದನ್ನು ಚೆಕ್ ಮಾಡುತ್ತೆ ಯೂಟ್ಯೂಬು. ಓಕೆನಾ, ಅದಾದಮೇಲೆ ಯೂಟ್ಯೂಬ್ ಮತ್ತೆ ಏನು ಚೆಕ್ ಮಾಡುತ್ತೆ, ಅದಾದಮೇಲೆ ಮತ್ತೆ ಯೂಟ್ಯೂಬ್ ಬಂದುಬಿಟ್ಟು ಪಾಪ್ಯುಲರ್ ವಿಡಿಯೋ ಚೆಕ್ ಮಾಡಾದಮೇಲೆ ನ್ಯೂಯೆಸ್ಟ್ ವಿಡಿಯೋ ಚೆಕ್ ಮಾಡುತ್ತೆ. ನ್ಯೂಯೆಸ್ಟ್ ವಿಡಿಯೋ ಅಂದರೆ ಏನು ಅಂದ್ಕೊಳ್ಳಿ, ಈಗ ಲೇಟೆಸ್ಟ್ ವಿಡಿಯೋಗೆ ನ್ಯೂಯೆಸ್ಟ್ ವಿಡಿಯೋ ಅಂತಲೇ ಹೇಳೋದು. ಓಕೆನಾ, ನಿನ್ನೆ ಏನು ಹಾಕಿದ್ರಿ, ಇವತ್ತೇನು ವಿಡಿಯೋ ಹಾಕಿದ್ರಿ, ಒಂದಿನ ಮುಂಚೆ ಏನು ವಿಡಿಯೋ ಹಾಕಿದ್ರಿ, ಇದನ್ನು ಬಂದುಬಿಟ್ಟು ಯೂಟ್ಯೂಬ್ ಚೆಕ್ ಮಾಡುತ್ತೆ. ಸೊ ಮೇಕ್ ಶೋರ್ ನೀವು ಇವತ್ತೇನು ವಿಡಿಯೋ ಹಾಕಿದ್ರಿ, ನಿನ್ನೆ ಏನು ವಿಡಿಯೋ ಹಾಕಿದ್ರಿ, ಅದರಲ್ಲೂ ಕೂಡ ನೀವು ಬಂದುಬಿಟ್ಟು ಆ ವಿಡಿಯೋದಲ್ಲೂ ಕೂಡ ನೀವು ಮಾನಿಟೈಸೇಷನ್ಗೆ ಅಂತ ಮುಂಚೆ ಏನೆಲ್ಲ ನೀವು ಮಾಡಿದ್ದೀರಾ, ಟೈಟಲಲ್ಲಿ ಏನು ಬರೆದಿದ್ದೀರಾ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಏನು ಹಾಕಿದ್ದೀರಾ, ಇದನ್ನು ಕೂಡ ನೀವು ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ನು ಯೂಟ್ಯೂಬಿಗೆ ಏನಾದರೂ ಕಂಡುಹಿಡಿದ್ಬಿಡ್ತಂದರೆ ಹೋಯ್ತು, ನಿಮ್ಮ ಚಾನೆಲ್ ಬಂದುಬಿಟ್ಟು ಮಾನಿಟೈಸೇಷನ್ ಮಾಡಲ್ಲ ಅವರು. ಓಕೆನಾ, ರಿವ್ಯೂ ಅಲ್ಲೇ ಇಟ್ಟಿರ್ತಾರೆ. ಸೊ ಆದಷ್ಟು ನೀವು ನ್ಯೂಯೆಸ್ಟ್ ವಿಡಿಯೋ ಪಾಪ್ಯುಲರ್ ವಿಡಿಯೋ ಏನಿದೆ ಅದರಲ್ಲಿ ಬಂದುಬಿಟ್ಟು ಮಿಸ್ಟೇಕ್ಸ್ಗಳನ್ನ ಮಾಡಬೇಡಿ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ನಮ್ಮದು ತುಂಬ ವಿಡಿಯೋ ಇರುತ್ತೆ, ತುಂಬ ವಿಡಿಯೋನು ಬಂದುಬಿಟ್ಟು ಯೂಟ್ಯೂಬು ರಿವ್ಯೂ ಮಾಡಲ್ಲ. ಮೇಯ್ನಾಗಿ ಮಾಡೋದು ಯಾವುದು, ನ್ಯೂಯೆಸ್ಟ್ ವಿಡಿಯೋ ಮಾಡ್ತಾರೆ, ಅದಾದಮೇಲೆ ಪಾಪ್ಯುಲರ್ ವಿಡಿಯೋ ಏನಿದೆ ಅದನ್ನು ಚೆಕ್ ಮಾಡ್ತಾರೆ. ಸೊ ಮೇಕ್ ಶೋರ್ ಆ ವಿಡಿಯೋಸಲ್ಲಿ ನೀವು ಏನೂ ತಪ್ಪು ಮಾಡದೇ ಇರಿ. ಆ್ಯಂಡ್ ನಿಮ್ಮದು ಟೈಟಲ್ ಡಿಸ್ಕ್ರಿಪ್ಷನ್ ಏನಿದೆ ಅದನ್ನು ಕೂಡ ಒಂದು ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋದಲ್ಲಿ ಬೇರೆಯವ್ರ ಕ್ಲಿಪ್ ಏನಾದರೂ ಯೂಸ್ ಮಾಡಿದರೆ, ಬೈ ಚಾನ್ಸ್ ನೀವು ಏನಾದರೂ ಯೂಸ್ ಮಾಡಿಬಿಟ್ಟಿದ್ರೆ ನಿಮಗೆ ಎಡಿಟ್ ಮಾಡೋ ಆಪ್ಷನ್ ಸಿಗುತ್ತೆ. ಆ ಪಾರ್ಟ್ನ ಮಾತ್ರ ನೀವು ಎಡಿಟ್ ಮಾಡಿಕೊಂಡು ರಿಮೂವ್ ಮಾಡ್ಕೋಬೋದು YT ಸ್ಟುಡಿಯೋದಲ್ಲಿ. ಓಕೆನಾ, ಸೊ ಏನು ಮಾಡುತ್ತೆ, ಫಸ್ಟು ಮೇನ್ ಥೀಮ್ ಚೆಕ್ ಮಾಡುತ್ತೆ, ಅದಾದಮೇಲೆ ನಮ್ಮದು ಪಾಪ್ಯುಲರ್ ವಿಡಿಯೋ ಚೆಕ್ ಮಾಡುತ್ತೆ ಯೂಟ್ಯೂಬು, ಅದಾದಮೇಲೆ ನ್ಯೂಯೆಸ್ಟ್ ವಿಡಿಯೋ ಚೆಕ್ ಮಾಡುತ್ತೆ, ಅದಾದಮೇಲೆ ಮತ್ತೇನು ಚೆಕ್ ಮಾಡುತ್ತೆ ನೆಕ್ಸ್ಟು ಚಾನಲಲ್ಲಿ ಬಂದುಬಿಟ್ಟು ವಾಚ್ ಟೈಮ್ ಚೆಕ್ ಮಾಡುತ್ತೆ. ಓಕೆನಾ, ಯಾವ ವಿಡಿಯೋದಲ್ಲಿ ನಮಗೆ ಜಾಸ್ತಿ ವಾಚ್ ಟೈಮ್ ಸಿಕ್ಕಿದೆ ಆ್ಯಂಡ್ ಏನಕ್ಕೆ ಸಿಕ್ಕಿದೆ ನಮಗೆ ವಾಚ್ ಟೈಮ್ ಆ ವಿಡಿಯೋದಲ್ಲಿ. ಈಗ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಇದರಲ್ಲಿ ನಿಮಗೆ ನಾನು ಫಾರ್ ಎಕ್ಸಾಂಪಲ್ಗೆ ಒಂದು ವಿಡಿಯೋ ತೆಗೆದು ತೋರಿಸ್ತೀನಿ ನಿಮಗೆ. ಈ ವಿಡಿಯೋದಲ್ಲಿ ಅಂದ್ಕೊಳ್ಳಿ ನನಗೆ 3.1 ಲ್ಯಾಕ್ ವ್ಯೂಸ್ ಏನಿದೆ ಬಂದಿದೆ, ಬಟ್ ಕೆಳಗಡೆ ವಿಡಿಯೋದಲ್ಲಿ 1.1 ಲ್ಯಾಕ್ ವ್ಯೂಸ್ ಏನಿದೆ ಸಿಕ್ಕಿದೆ. ಬಟ್ ಇದರಲ್ಲಿ ನನಗೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ 500 ವಾಚ್ ಟೈಮ್ ಸಿಕ್ಕಿದೆ. ಓಕೆನಾ, ಫಾರ್ ಎಕ್ಸಾಂಪಲ್ಗೆ. ಆ್ಯಂಡ್ 1.1 ಲ್ಯಾಕಲ್ಲಿ 700 ವಾಚ್ ಟೈಮ್ ಏನಿದೆ ಸಿಕ್ಕಿದೆ. ಯೂಟ್ಯೂಬ್ ಯಾವ ವೀಡಿಯೋನ ಚೆಕ್ ಮಾಡುತ್ತೆ, ಯೂಟ್ಯೂಬ್ ಅಫ್ಕೋರ್ಸ್ ಈ ವಿಡಿಯೋನೇ ಚೆಕ್ ಮಾಡೋದು. ಓಕೆನಾ, ಸೊ ಈ ವಿಡಿಯೋದಲ್ಲಿ ಯಾಕೆ ಇಷ್ಟು ವಾಚ್ ಟೈಮ್ ಸಿಕ್ತು, ಏನು ರೀಸನ್ನು, ನೀವೇನಾದರೂ ಬೇರೆದೇನಾದರೂ ಮಾಡಿಲ್ವಾ, ಏನು ರೀಸನ್ಗೋಸ್ಕರ ಇಷ್ಟು ವಾಚ್ ಟೈಮ್ ಸಿಕ್ಕಿದೆ, ನಿಮ್ಮ ಮಿಸ್ಲೀಡ್ ಏನು ಮಾಡಿಲ್ವಾ ವಿಡಿಯೋದಲ್ಲಿ ಅಂತ ಇದನ್ನೆಲ್ಲ ಬಂದುಬಿಟ್ಟು ಚೆಕ್ ಮಾಡುತ್ತೆ. ಸೊ ಜಾಸ್ತಿ ವಾಚ್ ಟೈಮ್ ಸಿಕ್ಕಿರುತ್ತಲ್ಲ, ಸೊ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ ವಿಡಿಯೋಗಳಿಗೆ ಜಾಸ್ತಿ ವಾಚ್ ಟೈಮ್ ಸಿಕ್ಕಿದೆ, ಯಾವ ವಿಡಿಯೋಗಿಲ್ಲ ಅಂತ. ನಮ್ಮ YT ಸ್ಟುಡಿಯೋದಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ ಸಿಕ್ಬಿಡೋಣ, ನಿಮಗೆ ಕಾಣಿಸ್ಬಿಡುತ್ತೆ ನಿಮ್ಗೆ ಯಾವ ವಿಡಿಯೋಗೆ ಎಷ್ಟು ವಾಚ್ ಟೈಮ್ ಸಿಕ್ಕಿದೆ ಅಂತ. ಸೊ ನೀವು ನೋಡಿಬಿಟ್ಟು ಆ ವಾಚ್ ಟೈಮ್ ಸಿಕ್ಕಿರೋ ವಿಡಿಯೋನೇ ಬಂದುಬಿಟ್ಟು ಯೂಟ್ಯೂಬು ಚೆಕ್ ಮಾಡೋದು. ಸೊ ಆ ವಿಡಿಯೋನೂ ಕೂಡ ಮೇಕ್ ಶೋರ್ ನೀವು ಕರೆಕ್ಟಾಗಿ ಮಾಡಿರಬೇಕು ಆ್ಯಂಡ್ ಯಾವುದೇ ಮಿಸ್ಟೇಕ್ಸ್ನ ಮಾಡಿರಬಾರ್ದು. ಬೈ ಚಾನ್ಸ್ ಯಾವುದಾದ್ರೂ ಮಿಸ್ಟೇಕ್ಸ್ ನೀವೇನಾದರೂ ಮಾಡಿದರೆ ಆಗ ನಿಮ್ಮದು ಚಾನಲಲ್ಲಿ ಮಾನಿಟೈಸೇಷನಲ್ಲಿ ಪ್ರಾಬ್ಲಮ್ ಆಗೋದು 100% ಚಾನ್ಸಸ್ ಇರುತ್ತೆ. ಸೊ ಮೇಕ್ ಶೋರ್ ಇದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಯೂಟ್ಯೂಬ್ ಇದನ್ನೆಲ್ಲ ಚೆಕ್ ಮಾಡುತ್ತೆ, ಬೇರೆ ಯಾವ ವೀಡಿಯೋನು ನಿಮಗೆ ಅಷ್ಟು ಚೆಕ್ ಮಾಡಲ್ಲ. ಯೂಟ್ಯೂಬ್ ಹತ್ರ ಅಷ್ಟು ಟೈಮು ಇರಲ್ಲ ನಿಮ್ಮದು ಎಲ್ಲ ವೀಡಿಯೋನು ಬಂದುಬಿಟ್ಟು ಚೆಕ್ ಮಾಡೋ ಅಷ್ಟು. ಓಕೆನಾ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಅವ್ರ ಟೀಮ್ ನಿಮ್ಮದು ಚಾನಲ್ ಏನಿದೆ ರಿವ್ಯೂ ಮಾಡುತ್ತೆ. ಓಕೆನಾ, ಹ್ಯೂಮನ್ ರಿವ್ಯೂ ಅಂತ ಹೇಳ್ತೀವಲ್ಲ ಅದು ಆಗುತ್ತೆ ನಿಮ್ಮದು. ಓಕೆನಾ, ಚಾನೆಲ್ ಅಪ್ಲೈ ಮಾನಿಟೈಸೇಷನ್ಗೆ ಅಪ್ಲೈ ಆದಾಗ. ಸೊ ಇಷ್ಟ ಆಯಿತು. ಒಂದು ಬಂದುಬಿಟ್ಟು ಮೇನ್ ಥೀಮು, ಪಾಪ್ಯುಲರ್ ವಿಡಿಯೋ, ನ್ಯೂಯೆಸ್ಟ್ ವಿಡಿಯೋ, ವಾಚ್ ಟೈಮ್ ಆದಮೇಲೆ ಇನ್ಯಾವುದು ಚೆಕ್ ಮಾಡುತ್ತೆ ಯೂಟ್ಯೂಬು ನಮ್ಮ ಚಾನಲಲ್ಲಿ, ಮೆಟಾಡೇಟಾ ಚೆಕ್ ಮಾಡುತ್ತೆ. ಮೆಟಾಡೇಟಾ ಅಂದರೆ ಯೂಟ್ಯೂಬ್ದು ಬಂದುಬಿಟ್ಟು ಏನು, ಟೈಟಲ್ಲು ಪ್ಲಸ್ ಥಂಬ್ನೈಲು ಪ್ಲಸ್ ಡಿಸ್ಕ್ರಿಪ್ಷನ್ನು.
ಓಕೆನಾ. ಸೊ ಏನಂದರೆ ಇಲ್ಲಿ ಬಂದುಬಿಟ್ಟು ನೀವು ಮಿಸ್ಲೀಡ್ ಏನು ಮಾಡಿಲ್ವಾ ನಿಮ್ಮ ವಿಡಿಯೋದಲ್ಲಿ, ಲೈಕ್ ನೀವು ಡಿಸ್ಕ್ರಿಪ್ಷನಲ್ಲಿ ತುಂಬ ಜನ ಲಿಂಕ್ಸ್ ಎಲ್ಲ ಕೊಟ್ಟಿರ್ತಾರೆ ಆ್ಯಂಡ್ ಟೈಟಲಲ್ಲಿ ಉಲ್ಟಾ ಪುಲ್ಟಾ ಏನೇನೋ ಬರೆದಿರ್ತಾರೆ. ಅವ್ರ ವಿಡಿಯೋ ರಿಲೇಟೆಡೇ ಇರಲ್ಲ, ಈ ವಿಡಿಯೋ ರಿಲೇಟೆಡೇ ಇರಲ್ಲ, ಈ ಟೈಟಲ್ಲು ಬೇರೆ ಥರ ಬರೆದಿರ್ತಾರೆ. ಬಟ್ ನಿಮಗೆ ಈ ವಿಡಿಯೋ ರಿಲೇಟೆಡ್ ಏನಿದೆ ಅದ್ರ ರೆಕಾರ್ಡಿಂಗೇ ನಿಮ್ಮದು ಟೈಟಲ್ಲು ಇರಬೇಕು ಆ್ಯಂಡ್ ಟೈಟಲ್ ಏನಿದೆ ಅದರ ಅಕಾರ್ಡಿಂಗೇ ನಿಮ್ಮದು ಥಂಬ್ನೈಲ್ ಇರಬೇಕು. ಓಕೆನಾ. ಥಂಬ್ನೈಲಲ್ಲಿ ಏನಾದರೂ ಒಂದು ತೋರಿಸ್ಬಿಡೋದು, ಲೈಕ್ ಆ್ಯಕ್ಸಿಡೆಂಟ್ಸ್ದು ಇಲ್ಲ ಯೂಟ್ಯೂಬ್ ಏನಾದರೂ ಒಂದು ಲೈಕ್ ಯೂಟ್ಯೂಬ್ ಗೈಡ್ಲೈನ್ಸ್ದು ಏನೋ ಅದರಲ್ಲಿ ಇರೋದೇ ಇಲ್ಲ ಅದನ್ನೆಲ್ಲ ಹಾಕ್ಬಿಡೋದು, ಇವನ್ನೆಲ್ಲ ಬಂದುಬಿಟ್ಟು ನೀವು ಮಾಡಬಾರ್ದು. ಆ್ಯಂಡ್ ಹರಾಸ್ಮೆಂಟ್ ಏನಿದೆ ಅದರದ್ದು ಏನಾದರೂ ನೀವು ಥಂಬ್ನೈಲಲ್ಲಿ ಆ್ಯಡ್ ಮಾಡೋದು, ಸೊ ಇವನ್ನೆಲ್ಲ ನೀವು ಮಾಡಬಾರ್ದು. ಓಕೆನಾ. ಟೈಟಲ್ ಬಂದುಬಿಟ್ಟು ಕ್ಲೀನಾಗಿರಬೇಕು ಆ್ಯಂಡ್ ಟೈಟಲಲ್ಲೂ ಬಂದುಬಿಟ್ಟು ನೀವು ಲಿಂಕ್ಸ್ ಎಲ್ಲ ಕೊಡಬಾರ್ದು. ಆ್ಯಂಡ್ ನಿಮ್ಮದು ಏನು ಟೈಟಲ್ ಇದೆ ಇದರಲ್ಲಿ ಲಿಂಕ್ಸ್ ಎಲ್ಲ ಕೊಡಬಾರ್ದು. ಓಕೆನಾ. ಟೈಟಲ್ ಏನಿರುತ್ತೆ ನಿಮ್ಮದು ಈ ಟೈಟಲ್ಲು ಇದರಲ್ಲಿ ನೀವು ಲಿಂಕ್ಸ್ ಕೊಡಬಾರ್ದು. ಅದಾದಮೇಲೆ ಮೇಯ್ನಾಗಿ ನಿಮ್ಮದು ಏನು ಡಿಸ್ಕ್ರಿಪ್ಷನ್ ಇರುತ್ತೆ ಈ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ಲಿಂಕ್ಸ್ ಇರಬಾರ್ದು. ಓಕೆನಾ. ಲಿಂಕ್ಸ್ ಇರ್ಬೋದು ಲೈಕ್ ನಿಮ್ಮದು ವಿಡಿಯೋ ಲಿಂಕಲ್ಲಿ ಬೇರೆದು, ಬಟ್ ಯೂಟ್ಯೂಬ್ ಏನು ಹೇಳಿದೆ ಈ ಗೇಮ್ ಲಿಂಕ್ಸು ಮತ್ತು ಆ್ಯಪ್ಸ್ಗಳದ್ದು ಪ್ರಮೋಷನ್ ಎಲ್ಲ ಮಾಡ್ತಾರಲ್ವ, ಸೊ ಏನು ಬ್ಯಾನ್ ಮಾಡಿತ್ತು ಯೂಟ್ಯೂಬು ಅದರದ್ದು ಲಿಂಕ್ಸ್ ಎಲ್ಲ ನಿಮ್ಮದು ಡಿಸ್ಕ್ರಿಪ್ಷನಲ್ಲಿ ಇರಬಾರ್ದು. ಆ್ಯಂಡ್ ಇನ್ನೊಂದು ಏನಂದರೆ ಇಲ್ಲಿ ನೀವು ಟ್ಯಾಗ್ಸ್ ಎಲ್ಲ ಹಾಕ್ತಿರಲ್ವ, ಸೊ ಈ ಟ್ಯಾಗ್ಸಲ್ಲಿ ತುಂಬ ಜನ ಬಂದುಬಿಟ್ಟು ಇದನ್ನು ಈ ಥರ ಕಟ್ ಮಾಡಲ್ಲ, ಈ ಡಾಟ್ ಇರೋದನ್ನು. ಓಕೆನಾ. ಸೊ ಈ ಕಾಮ ಏನಿದೆ ಇದನ್ನು ಹಿಂಗೆ ಬಿಟ್ಟಿರ್ತೀರ ಇದರಲ್ಲಿ, ಸೊ ಅದನ್ನು ಕೂಡ ನೀವು ಇಲ್ಲಿ ಬಿಡೋ ಹಾಗಿಲ್ಲ. ಈ ಡಾಟ್ ಏನಿರುತ್ತೆ ಇದನ್ನು ನಾವು ಈ ಥರ ರಿಮೂವ್ ಮಾಡಿಬಿಟ್ಟೆ ಬಂದುಬಿಟ್ಟು ನಮ್ಮದು ಟ್ಯಾಗ್ಸ್ ಏನಿದೆ ಅದನ್ನು ಆ್ಯಡ್ ಮಾಡಬೇಕು. ಡಾಟ್ ಎಲ್ಲ ಆ್ಯಡ್ ಇದ್ದರೆ ಡಾಟ್ ಅಂದರೆ ಲೈಕ್ ಕಾಮ ಏನಾದರೂ ಆ್ಯಡ್ ಇದ್ದರೆ ಆಗೇನಾಗುತ್ತೆ ಅದು ಬಂದುಬಿಡುತ್ತೆ ಮಿಸ್ಲೀಡಿಂಗ್ ಮೆಟಾ ಡೇಟಾ ಅಲ್ಲಿ. ಓಕೆನಾ. ಸೊ ಮೇಕ್ ಶೋರ್ ನಿಮ್ಮದು ಏನಿದೆ ಇದರಲ್ಲಿ ಏನು ಡಾಟ್ ಇದೆ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳಿ. ಓಕೆನಾ. ಆ್ಯಂಡ್ ನಿಮ್ಮದು ಥಂಬ್ನೈಲ್ ಏನಿದೆ ಅದರಲ್ಲೂ ಕೂಡ ನೀವು ಮೇಕ್ ಶೋರ್ ಒಂದು ಸಲ ಚೆಕ್ಔಟ್ನ ಮಾಡ್ಕೊಳ್ಳಿ. ನಿಮ್ಮ ಥಂಬ್ನೈಲ್ ಸರಿ ಇದೆಯಾ, ಡಿಸ್ಕ್ರಿಪ್ಷನ್ ಸರಿ ಇದೆಯಾ, ಎಲ್ಲನೂ ಸರಿ ಇದೆಯಾ ಅಂತ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆನಾ. ಎಲ್ಲ ಚೆಕ್ ಮಾಡಾಯಿತಾ. ಸೊ ಅದಾದಮೇಲೆ ಮೇಯ್ನು ಯೂಟ್ಯೂಬ್ ಮತ್ತು ಇನ್ನೇನು ಚೆಕ್ ಮಾಡುತ್ತೆ, ಮೇಯ್ನ್ ಬಂದುಬಿಟ್ಟು ಯೂಟ್ಯೂಬು ಇಲ್ಲೂ ಕೂಡ ನಮ್ಮ ಚಾನೆಲ್ ಡಿಸ್ಕ್ರಿಪ್ಷನ್ ಏನಿದೆ ಅದನ್ನು ಕೂಡ ಚೆಕ್ ಮಾಡುತ್ತೆ. ಈಗ ಬಂದುಬಿಟ್ಟು ಈ ಟೈಮಲ್ಲಿ ನಮ್ಮ ಚಾನೆಲ್ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ಖಾಲಿ ಬಿಡೋ ಹಾಗಿಲ್ಲ. ಅಟ್ಲೀಸ್ಟ್ ಒಂದು ಲೈನ್ ಆದರೂ ಏನಾದರೂ ಬರೆದಿರಬೇಕು, ಈ ಥರ ಫುಲ್ ಖಾಲಿ ಬಿಡೋ ಹಾಗಿಲ್ಲ. ಫುಲ್ ಅಂದರೆ ಫುಲ್ ಖಾಲಿ ಬಿಡೋಂಗಿಲ್ಲ. ನಾನು ಒಂದು ಲೈನ್ ಆದರೂ ಬರೆದಿದ್ದೀನಲ್ವ, ಸೊ ಈ ಥರ ಒಂದು ಲೈನ್ ಆದರೂ ನೀವು ಏನಾದರೂ ಡಿಸ್ಕ್ರೈಬ್ ಮಾಡಿರಬೇಕು. ಇಲ್ಲಾಂದರೆ ಖಾಲಿ ಬಿಟ್ಟರೂ ನಿಮಗೆ ಮಾನಿಟೈಸೇಷನಲ್ಲಿ ಪ್ರಾಬ್ಲಮ್ ಇರುತ್ತೆ. ಬಟ್ ನಾನು ಮಾನಿಟೈಸೇಷನ್ ಮಾಡಬೇಕಿದ್ರೆ ಈ ಏನಿದೆ ಡಿಸ್ಕ್ರಿಪ್ಷನ್ನು, ಓಕೆನಾ, ಇದ್ರದ್ದು ಬಂದುಬಿಟ್ಟು ರೂಲ್ಸ್ ಇದ್ದಿಲ್ಲ. ಬಟ್ ಇವಾಗ ಬಂದುಬಿಟ್ಟು ಯೂಟ್ಯೂಬು ಅವ್ರು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ, ಮಾನಿಟೈಸೇಷನ್ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದಾರೆ, ಈ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ಖಾಲಿ ಬಿಡೋ ಹಾಗಿಲ್ಲ ಅಂತ. ಓಕೆ. ನಾನು ಏನಾದರೂ ಹಾಕಿಬಿಡಿ, ನಿಮ್ಗೆ ಹಾಕಕ್ಕೆ ಬಂದಿಲ್ವಾ, ನೀವು ChatGPTದು ಹೆಲ್ಪ್ ತಗೊಳ್ಳಿ. ChatGPTದು ಹೆಲ್ಪ್ ಅಂದರೆ ಲೈಕ್ ನಂದು ಈ ಥರ ವೀಡಿಯೋ ನಾನು ಮಾಡ್ತೀನಿ, ಸೊ ಈ ಥರ ವೀಡಿಯೋಗೆ ನನಗೊಂದು ಡಿಸ್ಕ್ರಿಪ್ಷನ್ ಬರೆದು ಕೊಡಿ ಅಂತ ಕೇಳಿ, ಅವರು ಡಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ. ನೀವು ಸಿಂಪಲ್ಲಿ ಅಲ್ಲಿಂದ ಕಾಪಿ ಪೇಸ್ಟ್ ಮಾಡ್ಕೊಬೋದು. ಅಲ್ಲಿಂದ ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿಬಿಡಿ ಅಷ್ಟೇ. ಅದರಲ್ಲಿ ಬೇರೆ ಏನಾದರೂ ರಿಮೂವ್ ಮಾಡೋಕ್ಕಿದ್ರೆ ಅದನ್ನು ರಿಮೂವ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಅಂದರೆ ಯೂಟ್ಯೂಬ್ ಏನಕ್ಕೆ ಈ ಫ್ಯೂಚರ್ನ ಆ್ಯಡ್ ಮಾಡಿದೆ ಅಂದರೆ ಯೂಟ್ಯೂಬಿಗೆ ಗೊತ್ತಾಗಬೇಕು ನೀವು ಯಾವ ಥರ ವೀಡಿಯೋ ಮಾಡ್ತೀರಾ, ಯಾವ್ದು ರಿಲೇಟೆಡ್ ನಿಮ್ಮ ವೀಡಿಯೋ ಅಂತ ನೋಡಿದಾಗಲೇ ಯೂಟ್ಯೂಬಿಗೆ ಗೊತ್ತಾಗ್ಬಿಡಬೇಕು ನಿಮ್ಮ ಚಾನಲು. ಹಾಗಾಗಿ ಯೂಟ್ಯೂಬ್ ಇದನ್ನು ಕೂಡ ಆ್ಯಡ್ ಮಾಡಿದೆ. ಓಕೆ. ನಮ್ಮ ಮಾನಿಟೈಸೇಷನ್ದು ಇದೇನಿದೆ ಪಾಲಿಸಿ ಲಿಸ್ಟಲ್ಲಿ ಇದನ್ನು ಕೂಡ ಆ್ಯಡ್ ಮಾಡಿದೆ. ಸೊ ಇದನ್ನು ಕೂಡ ನೀವು ಹಾಕೋದು ಮರಿಬೇಡಿ. ಓಕೆ. ನೀವು ಬೈ ಚಾನ್ಸ್ ಈಗ ಹಾಕಿಲ್ವಾ, ಮಾನಿಟೈಸೇಷನ್ಗಿಂತ ಮುಂಚೆ ಹಾಕಿಲ್ವಾ, ಬಟ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಿರಲ್ವ, ಆವಾಗ ನಿಮಗೆ ಇದನ್ನು ಏನು ಮಾಡಬೇಕು, ಆ್ಯಡ್ ಮಾಡ್ಕೋಬೇಕು ನಿಮ್ಮ ಡಿಸ್ಕ್ರಿಪ್ಷನ್ನ. ಓಕೆನಾ. ಇಷ್ಟ ಆಯಿತಾ? ಇಷ್ಟು ಯೂಟ್ಯೂಬ್ ಚೆಕ್ ಮಾಡುತ್ತೆ. ಸೊ ಮೇಯ್ನು ಇದಿಷ್ಟು ಚೆಕ್ ಮಾಡುತ್ತೆ. ಸೊ ಇಷ್ಟು ಚೆಕ್ ನೀವೇನು ಮಾಡಿ, ನೀವು ಕೂಡ ಇಷ್ಟೂ ಕೂಡ ಚೆಕ್ ಮಾಡಿಬಿಟ್ಟು ಏನು ಮಾಡಿ, ಲಾಸ್ಟಿಗೆ ವೀಡಿಯೋನ ಅಪ್ಲೈ ಮಾಡಿ, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಅದಕ್ಕಿಂತ ಮುಂಚೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಎಲ್ಲನೂ ಸರಿ ಇದೆಯಾ ಇಲ್ವಾ, ಏನಾದರೂ ಮಿಸ್ಟೇಕ್ ಮಾಡಿದ್ದೀನಾ ಅಂತ ಎಲ್ಲನೂ ಚೆಕ್ ಮಾಡಿ, ಅದಾದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಓಕೆನಾ. ಸೊ ಅದಾದಮೇಲೆ ಈಗ ಮಾನಿಟೈಸೇಷನ್ದು ಎಲ್ಲ ಆಯಿತು. ಓಕೆನಾ. ಈಗ ನಾನು ಏನು ಹೇಳ್ತೀನಂದರೆ
ಈಗ ಯಾರೇ ಆಗಲಿ ಓಕೆನಾ, ಶಾರ್ಟ್ ವಿಡಿಯೋ ಆಗಲಿ ಇಲ್ಲ ಲಾಂಗ್ ವಿಡಿಯೋ, ಒಬ್ಬರು ಮಾಡ್ತಾರೆ ಶಾರ್ಟ್ ವಿಡಿಯೋ ಮಾಡ್ತಾರೆ ಅಂದ್ಕೊಳ್ಳಿ, ನಿಮ್ಮದು ಬಂದುಬಿಟ್ಟು ಒರಿಜಿನಲ್ ವಿಡಿಯೋ ಇರಬೇಕು, ನೀವು ಮಾಡಿದ್ದು ವಿಡಿಯೋ ಇರಬೇಕು ಓಕೆನಾ. ಆ್ಯಂಡ್ ನೀವು ಯೂಟ್ಯೂಬ್ ಬಂದುಬಿಟ್ಟು AI ವಿಡಿಯೋ ಮಾಡಿ ನಾವು ಮಾನಿಟೈಸೇಷನ್ ಮಾಡ್ತೀವಿ ಅಂತಲೂ ಹೇಳಿದ್ದೆ. ಬಟ್ ನೀವು AI ವಿಡಿಯೋ ಮಾಡ್ತೀರಲ್ವ, ಆಗ ಮೇಕ್ ಶೂರ್ ನಿಮ್ಮದು ಆಲ್ಟ್ರೇಟ್ ಕಂಟೆಂಟ್ ಏನಿರುತ್ತೆ ಅದರಲ್ಲಿ ಎಸ್ ಅಂತ ಕೊಡಿ. ಅದಾದಮೇಲೆ ನೀವು ನಿಮ್ಮ ಎಫೆಕ್ಟ್ನ ಆ್ಯಡ್ ಮಾಡಬೇಕು ಓಕೆನಾ. ನಿಮ್ಮ ಎಫೆಕ್ಟ್ಸ್ ಅಂದರೆ ಲೈಕ್ ಏನಂದರೆ, ನೀವು ಓನಾಗಿ ಬಂದುಬಿಟ್ಟು ಈಗ AI ವಿಡಿಯೋ ಮಾಡಿಸ್ಕೊಂಡ್ರಿ ಅಂದ್ಕೊಳ್ಳಿ ಓಕೆನಾ. ಇದರಲ್ಲಿ ನೀವು ಎಡಿಟಿಂಗು, ವಾಯ್ಸ್ ಓವರು ಎಲ್ಲ ಎಡಿಟಿಂಗ್ ನೀವೇ ಮಾಡಬೇಕು ಓಕೆನಾ. AI ವಾಯ್ಸ್ ಓವರ್ ಕೊಟ್ಟರು ಪರವಾಗಿಲ್ಲ, ಬಟ್ ಎಡಿಟಿಂಗು, ಥಂಬ್ನೇಲು, ಟೈಟಲ್ ಎಲ್ಲನೂ ನೀವೇ ಮಾಡಬೇಕು ಓಕೆನಾ. ಆ ಕಂಡೀಷನಲ್ಲಿ ಹೋಗ್ಬಿಟ್ಟು ನಿಮ್ಮದು ಚಾನಲ್ ಏನಿದೆ, ಶಾರ್ಟ್ ಚಾನಲ್ ಏನಿದೆ ಮಾನಿಟೈಸೇಷನ್ ಆಗುತ್ತೆ ಓಕೆನಾ. ಸೊ ಅದಾದಮೇಲೆ ಇನ್ನೊಂದು ಏನಂದರೆ ಲೈಕ್ ಬೇರೆ ಪ್ಲಾಟ್ಫಾರ್ಮಿಂದ ವೀಡಿಯೋಸ್ ತುಂಬ ಜನ ತೆಗೆದು ಹಾಕ್ತೀರ, ಬಟ್ ಅದನ್ನು ಡೈರೆಕ್ಟಾಗಿ ತಗೊಬಂದು ಹಾಕಬೇಡಿ. ಯೂಟ್ಯೂಬ್ ಆ ಥರ ವೀಡಿಯೋಸು ಮಾನಿಟೈಸೇಷನ್ ಮಾಡುತ್ತೆ, ಬಟ್ ನೀವು ಡೈರೆಕ್ಟಾಗಿ ತಗೊಬಂದು ಹಾಕಿದಾಗ ಏನಾಗುತ್ತೆ, ಆಗ ಬಂದುಬಿಟ್ಟು ನಿಮಗೆ ರಿವ್ಯೂಸ್ ಕೊಡ್ತಾರೆ. ಬಟ್ ನಿಮಗೆ ಏನು ಮಾಡಬೇಕು, ಅದನ್ನು ಎಡಿಟ್ ಮಾಡಬೇಕು, ನಿಮ್ಮ ಎಫೆಕ್ಟ್ನ ಆ್ಯಡ್ ಮಾಡಬೇಕು. ನಿಮ್ಮ ಎಫೆಕ್ಟು, ನಿಮ್ಮ ವಾಯ್ಸ್ ಓವರು ಇದನ್ನೆಲ್ಲ ಆ್ಯಡ್ ಮಾಡಿ ಎಡಿಟ್ ಮಾಡಿ ಚೆನ್ನಾಗಿ ಹಾಕಿದರೆ ಆಗ ನಿಮ್ಮ ಚಾನಲ್ ಏನಾಗುತ್ತೆ, ಮಾನಿಟೈಸೇಷನು ಆಗುತ್ತೆ ಓಕೆನಾ. ಸೊ ಸೇಮ್ ಅದೇ ಪ್ರಾಸೆಸ್ಸಲ್ಲಿ ಲಾಂಗ್ ವೀಡಿಯೋಗೆ ನಾವು ಬಂದರೆ, ಲಾಂಗ್ ವೀಡಿಯೋದಲ್ಲಿ ಬಂದುಬಿಟ್ಟು ನೀವೇನು ಮಾಡಬೇಕು, ನಿಮ್ಮ ಫೇಸ್ ತೋರಿಸ್ಬೇಕು. ಮೇಯ್ನಾಗಿ ಫೇಸ್ ತೋರಿಸಿ ವೀಡಿಯೋ ಮಾಡಿದರೆ, ಸೇಮ್ ಇದು ಶಾರ್ಟಲ್ಲೂ ನಿಮ್ಮ ಫೇಸ್ ತೋರಿಸಿ ವೀಡಿಯೋ ಮಾಡಿದರೆ ಒಳ್ಳೆಯದು. ಆ್ಯಂಡ್ ಲಾಂಗ್ ವೀಡಿಯೋದಲ್ಲೂ ಕೂಡ ನಿಮ್ಮ ಫೇಸ್ ತೋರಿಸಿ ವೀಡಿಯೋ ಮಾಡಿದರೆ ಆಗ ಬಂದುಬಿಟ್ಟು ನಿಮಗೆ ಏನೇ ಪ್ರಾಬ್ಲಮ್ ಆಗೋಲ್ಲ. ನಿಮ್ಮ ಫೇಸ್ ತೋರಿಸಿ ವೀಡಿಯೋ ಮಾಡಿ, ನಿಮ್ಮ ಒರಿಜಿನಲ್ ವೀಡಿಯೋ ಮಾಡಿ, ಬೇರೆಯವ್ರ ಕ್ಲಿಪ್ ಯೂಸ್ ಮಾಡಬೇಡಿ. ಬೈ ಚಾನ್ಸ್ ಬೇರೆಯವ್ರ ಕ್ಲಿಪ್ ಯೂಸ್ ಮಾಡಿದ್ರೂ ಕೂಡ ಚೆನ್ನಾಗಿ ಎಡಿಟ್ ಮಾಡಿ. ಅದಾದಮೇಲೆ ಇನ್ನೂ ಏನಂದರೆ ಲೈಕ್ ಏನು ಹೇಳ್ತಾರಲ್ಲ, ಲೈಕ್ ತುಂಬ ಚೆನ್ನಾಗಿ ಎಡಿಟ್ ಮಾಡಿ ಆಮೇಲೆ ನೀವು ಹಾಕಿ. ಆಗ ನಿಮ್ಮ ಫೇಸ್ ಎಲ್ಲ ತೋರಿಸಿ ವೀಡಿಯೋ ಮಾಡಿದರೆ ಏನಾಗುತ್ತೆ, ನಿಮ್ಮದು ಲಾಸ್ಟ್ನೇ ಆಪ್ಷನ್ನು ಎಲಿಜಿಬಿಲಿಟಿಲಿ ಇರುತ್ತಲ್ವ, ಲೈಕ್ ಫಸ್ಟ್ನೇದು ಫೋನ್ ನಂಬರ್ ವೆರಿಫೈ, ಫಸ್ಟ್ನೇದು ಅಲ್ಲದೇ ಆಗಿರುತ್ತೆ, ಸೆಕೆಂಡ್ನೇದು ಫೋನ್ ನಂಬರ್ ವೆರಿಫೈ, ಥರ್ಡ್ನೇದು ಬಂದುಬಿಟ್ಟು ಏನು ಐಡೆಂಟಿ ವೆರಿಫೈ ಇರುತ್ತಲ್ಲ. ನೀವೇನಾದರೂ ಫೇಸ್ ತೋರಿಸಿ ವೀಡಿಯೋ ಮಾಡಿದರೆ ಐಡೆಂಟಿ ವೆರಿಫೈ ಅದೇ ಆಗಿಬಿಡುತ್ತೆ. ಆ್ಯಂಡ್ ನೀವು ಫೇಸ್ ತೋರಿಸೋದ್ರಿಂದ ನಿಮಗೆ ಮಾನಿಟೈಸೇಷನಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ ಓಕೆನಾ. ನಿಮ್ಮದು ಈಸಿಲಿ ಬಂದುಬಿಟ್ಟು ಚಾನಲ್ಲು ಮಾನಿಟೈಸೇಷನ್ ಆಗಿಬಿಡುತ್ತೆ ಓಕೆನಾ. ಇದು ಗೊತ್ತಾಯ್ತಲ್ಲ, ಎಲ್ಲ ಪಾಯಿಂಟ್ಸ್ನು ತಿಳ್ಕೊಂಡ್ರಲ್ವ. ಸೊ ಅಂತೂ ನಿಮಗೆ ಇದ್ರ ರಿಲೇಟೆಡ್ ಏನಾದರೂ ಡೌಟು, ಕ್ವಶನ್ ಏನಾದರೂ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.